ನಿನ್ನೆ ಏನು ನಾವು ಇಂಪ್ಲಿಮೆಂಟ್ 6 ವಿಚಾರ ಹೇಳಿದ್ರು, ಅದಕ್ಕಾಗಲೇ ನಾನು ಒಂದು ಸಪ್ರೇಟ್ ಅವರ ರಿಪೋರ್ಟ್ ಕೇಳಿದ್ದೇನೆ. ಅವೆಲ್ಲ ಕೂಡ ಕಾರ್ಯರೂಪ ಆಗಲಿಕ್ಕೆ ಈಗ ಶುರು ಆಗಬೇಕು. ಸೊ ಅದಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಅವರಿಗೆಲ್ಲ ಏನೇನು ನಾವು ಮಾಡಿದ್ದೀವಿ ಅಂತೇಳಿ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಇನ್ನು ಮುಖ್ಯವಾಗಿ ಈ CSR ಸುಮಾರು 8,000 ಕೋಟಿ ರೂಪಾಯಿ ಇದೆ. ಅವರು ಯಾರ್ಯಾರು ಎಲ್ಲೆಲ್ಲಿಗೆ ಖರ್ಚು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಅವಕಾಶ ನಾವು ಮಾಡಿಕೊಟ್ಟು, ಮನಮೋಹನ್ ಸಿಂಗ್ ಅವರು ಇದ್ದಾಗ, ಪ್ರಣಬ್ ಮುಖರ್ಜಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ, ಅವ್ರದ್ದು ಎಲ್ಲಿದೆ, ಎಲ್ಲಿ CSR ಬಳಕೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತೇಳಿ ಮಾಹಿತಿನ ಸರ್ಕಾರದಲ್ಲಿ ಇಡಬೇಕಾಗ್ತದೆ. ಅವ್ರಿಗೇನು ಚೌಕಟ್ಟಿನ ಕೆಲಸ ಮಾಡ್ತಾ ಇದ್ದಾರಾ, ಇಲ್ಲ ಯಾವ್ದಾದ್ರು NGOs ಕೊಟ್ಬಿಟ್ಟು ವಾಪಸ್ ಒಂದಷ್ಟು ದುಡ್ಡು ಇಸ್ಕೊತಾ ಇದ್ದಾರಾ, ಅವ್ರು ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ, ಇವೆಲ್ಲ ಕೂಡ ಒಂದು ದಾಖಲೆಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡು ವೇರ್ ದಟ್ CSR, ಯಾಕೆಂದರೆ ನಮ್ಮ ದಾಖಲೆ ಪ್ರಕಾರ 8,000 ಕೋಟಿ ರೂಪಾಯಿ CSR ಫಂಡು ಕರ್ನಾಟಕದಲ್ಲೇ ಇದು ಖರ್ಚಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಿ ಹೋಗ್ತಾ ಇದೆ, ಏನು ಮಾಡ್ತಾ ಇದೆ ಅಂತೇಳಿ ನಾವೀಗಾಗಲೇ ಪ್ರತಿಯೊಂದಕ್ಕೂ ಕೂಡ 3 ಪಂಚಾಯತಿಗೆ ನಾವು ಒಂದೊಂದು ಶಾಲೆ ಮಾಡ್ತೀವಿ ಅಂತೇಳಿ ನಾವು ಮಾತು ಕೊಟ್ಟಿದ್ದೇವೆ. ಸೊ ಅದಕ್ಕೆ ಅವರು ಆ ಐಡೆಂಟಿಫಿಕೇಶನ್ ಮಾಡಬೇಕು, ಜಾಗಗಳನ್ನೆಲ್ಲ ಗುರುತಿಸ್ಬೇಕು. ಅವರು ಎಲ್ಲೆಲ್ಲಿ ಏನೇನು ಅಂತೇಳಿ ಜಾಗಗಳನ್ನು ಗುರುತಿಸಿ ಈಗ ಅದಕ್ಕೆ ಹೊಸ ನಮ್ಮ ಪಾಲಿಸಿ ಏನು ಈಗ ಬಿಡುಗಡೆ ಆಗ್ತದೆ. ಈಗಾಗಲೇ ಕ್ಯಾಬಿನೆಟಲ್ಲಿ ಪಾಸ್ ಆಗಿದೆ. ಅದನ್ನು ನಾನು 2-3 ದಿನದಲ್ಲಿ ನಾನು ಫುಲ್ ಗೈಡ್ಲೈನ್ಸ್ ನಾನು ಬಿಡುಗಡೆ ಮಾಡ್ತೇನೆ. ಸೊ ಎಲ್ಲ ಜಿಲ್ಲಾಧಿಕಾರಿಗಳು ಯಾವ ಇಂಡಸ್ಟ್ರೀಸ್ ಇದೆ, ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿದೆ, ಅವ್ರ ಹಣ ಯಾರು ಪ್ರಾಫಿಟಬಲ್ 2% ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರಕ್ಕೂ ಅವರು ಮಾಹಿತಿಯನ್ನು ಅವರು ಕೊಡಬೇಕಾಗ್ತದೆ. ಆಮೇಲೆ ಸರ್ಕಾರ ಕೂಡ ಅವ್ರಿಗೆಲ್ಲ ಒಂದು ಅಫಿಷಿಯಲ್ ಆಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ನಮ್ಮ ಪ್ರಯಾರಿಟಿ ಪ್ರೈಮರಿ ಎಜುಕೇಷನ್ನು, ನೀವೆಲ್ಲ ಪ್ರೈಮರಿ ಎಜುಕೇಷನ್ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಗಳನ್ನು ಕಟ್ಕೊಡ್ಬೇಕು. ಮತ್ತು ಯಾರ್ಯಾರ ಕೈಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಮತ್ತು ಬೇರೆ ಬೇರೆ ಈ ಒಂದು ಎಜುಕೇಷನ್, ಪ್ರೈಮರಿ ಎಜುಕೇಷನ್ಗೆ ಒತ್ತನ್ನು ಕೊಡಲಿಕ್ಕೆ ಕೆಲವು ಸ್ಕೂಲ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಅವೆಲ್ಲ ಕೂಡ ನಾವೇ ಅವರಿಗೆ ಏನೇನು ಬೇಕು ಅಂತೇಳಿ ಪಟ್ಟಿ ಕೊಟ್ಟು ಹೊಸ ನಯಾ ಸ್ಕೂಲ್ಗಳನ್ನೇ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಇದಕ್ಕೆ ಪ್ರಯಾರಿಟಿ ಕೊಡಬೇಕು. ಆಮೇಲೆ ಹೆಲ್ತ್ಗೆ ಹೋಗ್ತೀವಿ ನಾವು. ಫಸ್ಟು ಈಗ ಪ್ರೈಮರಿ ಎಜುಕೇಷನ್, ಬೆಂಗಳೂರಿಗೆ ಜನ ಬರೋದನ್ನು ತಪ್ಪಿಸ್ಬೇಕು, ವಲಸೆ ಬರೋದನ್ನು ವಿದ್ಯಾಭ್ಯಾಸಕ್ಕೋಸ್ಕರ. ಆ ದೃಷ್ಟಿಯಿಂದ ಈ ಪಾಲಿಸಿ ಈಗಾಗಲೇ ತಯಾರಾಗಿದೆ. ಇನ್ನೊಂದು 5-6 ದಿನದಲ್ಲಿ ಕಂಪ್ಲೀಟ್ ನಿಮಗೆ ಮಾಹಿತಿಯನ್ನು ನಾವು ಕೊಡ್ತೇವೆ.